good afternoon all of you. So now we are discussing on the subject of corporate administration. Now the stages ಅನ್ನು ನೋಡ್ತಾ ಇದ್ದೀವಿ. ಫಾರ್ಮೇಷನ್ ಅಂದರೆ ಸ್ಟೇಜಸ್ ಆಫ್ ಫಾರ್ಮೇಷನ್ ಆಫ್ ಕಂಪನಿ ನೋಡ್ತಾ ಇದ್ದೀವಿ. ಕೆಲವೊಂದು ಸ್ಟೇಜಸ್ ಆಗಿದೆ. ಈಗ ದೇ ವಿಲ್ ಇಶ್ಯೂ ಎ ಶೇರ್ಸ್ ಟು ದ ಪಬ್ಲಿಕ್. ಹೌದಲ್ವಾ? ಕಂಪನಿಯಲ್ಲಿ ಏನು ಮಾಡ್ತಾರೆ, ಶೇರ್ಸು ಅಥವಾ ಡಿಬೆಂಚರ್ಸ್ ಅಂದರೆ ಎನಿ ಕೈಂಡ್ ಆಫ್ ಸೆಕ್ಯೂರಿಟೀಸ್ ಅನ್ನು ಇಶ್ಯೂ ಮಾಡ್ತಾರೆ ಪಬ್ಲಿಕ್ಕಿಂದ ಅಮೌಂಟನ್ನು ತಗೊಂಡು ಅದು ಇಶ್ಯೂ ಮಾಡೋಕ್ಕೆ ಏನು ಮಾಡ್ತಾರೆ, ಯಾವ ಡಾಕ್ಯುಮೆಂಟನ್ನು ಬಳಸ್ತಾರೆ, ಪ್ರಾಸ್ಪೆಕ್ಟಸ್ ಅನ್ನು ಬಳಸ್ತಾರೆ. ಸೊ ಪ್ರಾಸ್ಪೆಕ್ಟಸ್ ಅನ್ನು ನಾನು ನೆನಪನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಈಗ ಕಂಪನಿಯವರು ಒಂದು ಪ್ರೈಸನ್ನು ಆಫರ್ ಮಾಡೋದು. ಈಗ ಶೇರ್ಸನ್ನು ಆಫರ್ ಮಾಡ್ತಾರೆ ಅಂದರೆ ಕಂಪನಿಯವರು ಆಫರ್ ಮಾಡ್ತಾರೆ, ಶೇರ್ಸ್ ಒಂದು ಪ್ರೈಸನ್ನು ಫಿಕ್ಸ್ ಮಾಡ್ಬೋದು. ಸೊ ಆ ಪ್ರೈಸನ್ನು ಯಾರು ಡಿಸೈಡ್ ಮಾಡ್ಬೋದು? ಯಾರು ಡಿಸೈಡ್ ಮಾಡ್ತಾರೆ? ಕಂಪನಿಯವರೇ ಡಿಸೈಡ್ ಮಾಡ್ತಾರೆ. ಸೊ ಕಂಪನಿಯವರು ಡಿಸೈಡ್ ಮಾಡೋದು ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ? ಎಕ್ಸಿಸ್ಟಿಂಗ್ ಕಂಪನಿ ಇದ್ರೆ ಗುಡ್ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಸಪೋಸ್ ಅದು ಏನಾದರೂ ಎಕ್ಸಿಸ್ಟಿಂಗ್ ಕಂಪನಿ ಇತ್ತು ಅಂತ ಹೇಳಿದ್ರೆ ಅದರ ಗುಡ್ ವಿಲ್ ಇರುತ್ತೆ. ಆ ಗುಡ್ ವಿಲ್ ಬೇಸಿಸ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ನೀವು ಕಂಪನಿ ಆದರೆ ಏನು ಮಾಡ್ಬೋದು? ಬೋರ್ಡ್ ಮೆಂಬರ್ಸ್ ಮತ್ತೆ ಒಂದು ಮೀಟಿಂಗ್ ಮಾಡಿ, ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, BOD ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನು ಮೀಟಿಂಗ್ ಮಾಡಿ ದೇ ಕ್ಯಾನ್ ಡಿಸೈಡ್ ದ ಪ್ರೈಸ್. ಇದು ಕಂಪನಿಯವರು ಆಫರ್ ಮಾಡ್ತಕ್ಕಂಥ ಪ್ರೈಸ್, ಕಂಪನಿಯವರು ಡಿಸೈಡ್ ಮಾಡ್ತಕ್ಕಂಥ ಪ್ರೈಸ್. ಸೊ ಈ ಮೋಡ್ ಬಿಟ್ಟು ಅಥವಾ ಈ ಮೆಥಡ್ ಅನ್ನು ಬಿಟ್ಟು ಬೇರೆ ಯಾವ್ದಾದ್ರು ಮೆಥಡ್ ಅಲ್ಲಿ ಅವರು ಪ್ರೈಸ್ ಅನ್ನು ಫಿಕ್ಸ್ ಮಾಡ್ಬೋದಾ? ಸೊ ದೇ ಕ್ಯಾನ್ ಆಸ್ಕ್ ಟು ದ ಪಬ್ಲಿಕ್ಗೆ ಅವರು ಕೇಳಬಹುದು. ಆಯ್ತಾ? ಈಗ ನಾವು ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾ ಇದ್ದೀವಿ ಅಂತೇಳಿ ಪಬ್ಲಿಕ್ಗೆ ಕೇಳಿದ್ರೆ ದ ಪಬ್ಲಿಕ್ ವಿಲ್ ಕೋಟ್ ಸಮ್ ಪ್ರೈಸ್. ಆಯ್ತಾ? ಪಬ್ಲಿಕ್ ವಿಲ್ ಕೋಟ್ ಸಮ್ ಪ್ರೈಸ್. ಅದನ್ನು ನಾವೇನು ಕರಿತೀವಿ ಅಂತ ಹೇಳಿದ್ರೆ ಬಿಡ್ಡಿಂಗ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಬಿಡ್ಡಿಂಗ್? ಸೊ ಥ್ರೂ ದ ಬಿಡ್ಡಿಂಗ್, ಆಯ್ತಾ, ಥ್ರೂ ದ ಬಿಡ್ಡಿಂಗ್ ದೇ ಕ್ಯಾನ್ ಫಿಕ್ಸ್ ದ ಪ್ರೈಸ್. ಈಗ ಏನಂದ್ರೆ ಕ್ವಶನ್, ಈ ಬಿಡ್ ಮಾಡ್ತಾರಲ್ವಾ, ಆಯ್ತಾ, ಬಿಡ್ ಮಾಡಿದಾಗ ನಮಗೆ ಪ್ರೈಸಸ್ ಬರುತ್ತೆ. ಈಗ ಒಂದು 100 ಜನ ಬಿಡ್ ಮಾಡಿದಾರೆ ಅಂದ್ರೆ 100 ಜನನು ಒಂದೇ ಪ್ರೈಸ್ ಅನ್ನು ಏನಾದ್ರು ಬಿಡ್ ಮಾಡಿರ್ತಾರ? ಇಲ್ಲ ಅಲ್ವಾ? ಬೇರೆ 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 ಪ್ರೈಸ್ ಅನ್ನ ಬಿಡ್ ಮಾಡಿರ್ತಾರೆ. ಏನಂದ್ರೆ ಒಂದು 5 to 6 ಮೆಂಬರ್ಸ್ ಅಥವಾ 10 ಪಬ್ಲಿಕ್ಸ್ ಒಂದೇ ಪ್ರೈಸ್ ಅನ್ನ ಕೋಟ್ ಮಾಡ್ಬೋದು. ಆಯ್ತಾ? ಈಗ ನೋಡಿ, ನಾ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದ ಕಂಪನಿ ಈಸ್ ಗೋಯಿಂಗ್ ಟು ಫಿಕ್ಸ್ ದ ಪ್ರೈಸ್ ಆಫ್ ದ ಶೇರ್ಸ್ ಆರ್ ಡಿಬೆಂಚರ್ಸ್, ಆಯ್ತಾ, ಬೈ ಕಲೆಕ್ಟಿಂಗ್ ದ ಒಪಿನಿಯನ್ ಫ್ರಮ್ ದ ಪಬ್ಲಿಕ್. ಅಂದ್ರೆ ಪಬ್ಲಿಕ್ಕಿನಿಂದ ಕಲೆಕ್ಟ್ ಮಾಡಿದ ಬಿಡ್ ಅಥವಾ ಪ್ರೈಸ್ ಅನ್ನ ತಗೊಂಡು ಅದರ ಬೇಸಿಸ್ ಮೇಲೆ ಇವರು ಶೇರ್ಸ್ಗೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಈ ಪ್ರೊಸೆಸ್ ನಾವೇನಂತ ಕರಿತೀವಿ ಅಂದ್ರೆ ಬುಕ್ ಬಿಲ್ಡಿಂಗ್. ಏನಂತ ಕರಿತೀವಿ? ಬುಕ್ ಬಿಲ್ಡಿಂಗ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಬುಕ್ ಬಿಲ್ಡಿಂಗ್. ದ ಬುಕ್ ಬಿಲ್ಡಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತೀವಿ. ಓಕೆ, ಹಾಗಿದ್ಮೇಲೆ ಬುಕ್ ಬಿಲ್ಡಿಂಗ್ ಅಂದ್ರೆ ಏನು? ಇಷ್ಟೊತ್ತಂತ ಹೇಳಿರಲ್ವಾ, ವಿ ಜಸ್ಟ್ ಟೆಲ್ ದ ಮೀನಿಂಗ್ ಆಫ್ ಬುಕ್ ಬಿಲ್ಡಿಂಗ್. ಏನು ಮೀನಿಂಗ್? ಅಂದ್ರೆ ಕಂಪನಿ ಸ್ಟಾರ್ಟ್ ಮಾಡಬೇಕು, ಶೇರ್ಸ್ ನ ಇಶ್ಯೂ ಮಾಡಬೇಕು ಅಂತಂದ್ರೆ ಒಪಿನಿಯನ್ ಅಥವಾ ಪ್ರೈಸ್ ಒಂದು ಪ್ರೈಸ್ ನ ಪಬ್ಲಿಕ್ ಇಂದ ತಗೊಳ್ಳೋದು ಅಥವಾ ಅವರ ಮೀಟಿಂಗ್ ಮುಖಾಂತರ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮುಖಾಂತರ ನೆಕ್ಸ್ಟ್ ಮತ್ತೆ ಬುಕ್ ಬಿಲ್ಡಿಂಗ್ ಅಂತ ಹೇಳಿ okay, so simple as you told, it is a process of fixing the price of the shares by collecting the opinion from the public in the ಅಂದ್ರೆ in the name of a bidding. So through the bidding they will collect the price. ಅಲ್ಲ, so price ಅನ್ನು ತಗೊಂಡು ಅದನ್ನ ಶೇರ್ಸ್ ನ ಪ್ರೈಸ್ ಆಗಿ ಫಿಕ್ಸ್ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀವಿ? ಬುಕ್ ಬಿಲ್ಡಿಂಗ್ ಅಂತೇಳಿ ಕರಿತೀವಿ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಬುಕ್ ಬಿಲ್ಡಿಂಗ್. ಈಗ ಬುಕ್ ಬಿಲ್ಡಿಂಗ್ ಅಂದ್ರೆ
ಮೀನಿಂಗ್ ಬಳಸ್ತೀನಿ. ಸೊ ಬುಕ್ ಬಿಲ್ಡಿಂಗ್ ಅಲ್ಲಿ ದೇ ವಿಲ್ ಕೋಟ್ ದ ಡಿಫ್ರೆಂಟ್ ಪ್ರೈಸಸ್. ನಾನು ನಿಮ್ಗೆ ಹೇಳಿದೆ 100 ಪಬ್ಲಿಕ್ ಏನಾದರೂ ಪ್ರೈಸ್ ಅನ್ನು ಕೋಟ್ ಮಾಡಿಲ್ಲ ಅಥವಾ ಬಿಟ್ ಮಾಡಿಲ್ಲ ಅಂತಂದ್ರೆ 100 ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಆರ್ ದೇ ಮೇ ಗೋ ಫಾರ್ ದ 60 or 70 ಟೈಪ್ಸ್ ಆಫ್ ಪ್ರೈಸಸ್. ಅಲ್ಲ, ಆ ಪ್ರೈಸ್ ಅಲ್ಲಿ ನಮಗೆ ಎರಡು ರೀತಿ ಬರಬಹುದು. ಒಂದೇನಿರ್ಬೋದು, ಹೈಯೆಸ್ಟ್ ಪ್ರೈಸ್ ಇರ್ಬೋದು, ಹೌದಲ್ವಾ? ಒಂದು ಹೈಯೆಸ್ಟ್ ಪ್ರೈಸ್ ಇರ್ಬೋದು, ಇನ್ನೊಂದು ಲೋಯೆಸ್ಟ್ ಪ್ರೈಸ್ ಇರ್ಬೋದು. ಸೊ ಲೋಯೆಸ್ಟ್ ಪ್ರೈಸ್, ಸೊ ಹೈಯೆಸ್ಟ್ ಪ್ರೈಸ್ ಇರುತ್ತೆ, ಲೋಯೆಸ್ಟ್ ಪ್ರೈಸ್. ಇದಕ್ಕೆ ನಮಗೊಂದು ಹೆಸರು ಇದೆ, ಕಾಲ್ ಒನ್ ನೇಮ್. ಹೈಯೆಸ್ಟ್ ಪ್ರೈಸ್ ಇರೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಸೀಲಿಂಗ್ ಪ್ರೈಸ್ ಅಂತ ಕರಿತೀವಿ. ಸೀಲಿಂಗ್ ಪ್ರೈಸ್. ಸೊ ಅಂದ್ರೆ ಶೇರ್ಸಿನ ಹೈಯೆಸ್ಟ್ ಪ್ರೈಸ್ ಪಬ್ಲಿಕ್ ಏನೋ ಬಿಡ್ ಮಾಡಿರ್ತಾರಲ್ಲ ಅದನ್ನ ಏನಂತ ಕರಿತೀವಿ ನಾವು ಸೀಲಿಂಗ್ ಪ್ರೈಸ್ ಅಂತ ಕರಿತೀವಿ. ಲೋಯೆಸ್ಟ್ ಇರೋದಕ್ಕೆ ಫ್ಲೋರ್ ಪ್ರೈಸ್ ಅಂತ ಕರೀತಾರೆ. ಫ್ಲೋರ್ ಪ್ರೈಸ್. ಸೊ ಹೈಯೆಸ್ಟ್ ಇರೋದು ಲೋಯೆಸ್ಟ್. ಹಾಗಿದ್ಮೇಲೆ ಕಂಪನಿಯವರು ಈಗ ಯಾವ ಪ್ರೈಸ್ ಅನ್ನು ಫಿಕ್ಸ್ ಮಾಡಬೇಕು? ಸೇಲಿಂಗ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಬೇಕು ಅಥವಾ ಫ್ಲೋರ್ ಪ್ರೈಸ್ ಅನ್ನು ಫಿಕ್ಸ್ ಮಾಡಬೇಕು ಅಥವಾ ಹೈಯೆಸ್ಟ್ ಇರೋದನ್ನು ಫಿಕ್ಸ್ ಮಾಡಬೇಕು, ಲೋಯೆಸ್ಟ್ ಇರೋದನ್ನು ಫಿಕ್ಸ್ ಮಾಡಬೇಕು? ಸೇಲಿಂಗ್ ಪ್ರೈಸ್ ಅಥವಾ ಫ್ಲೋರ್ ಪ್ರೈಸ್ ಯಾವ್ದನ್ನು ಮಾಡಬೇಕು? ಅಸ್ಯೂಮ್ ದಟ್ ಸೊ ಇಟ್ ಹ್ಯಾಸ್ ಎ ನ್ಯೂ ಕಂಪನಿ, ಒಂದು ಹೊಸ ಕಂಪನಿ ಇದೆ, ಅಥವಾ ಬುಕ್ ಬಿಲ್ಡಿಂಗ್ ಥ್ರೂ ಅವರು ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಒಂದು ಅಸಂಪ್ಷನ್ ಸೀಲಿಂಗ್ ಪ್ರೈಸ್ ಸಪೋಸ್ 275 ಬಂತು ಅಂತ ಅನ್ಕೊಳ್ಳೋಣ. ದ ಪ್ರೈಸ್ ಇಸ್ 275. ಲೋಯೆಸ್ಟ್ ಬಂದ್ಬಿಟ್ಟು 250 ಬಂತು. ಈ ಎರಡರಲ್ಲಿ ಯಾವ ಪ್ರೈಸ್ ಅನ್ನು ಫಿಕ್ಸ್ ಮಾಡಬಹುದು? ನ್ಯೂ ಕಂಪನಿ ಆದರೆ ಲೋಯೆಸ್ಟ್ ಪ್ರೈಸ್ ಫಿಕ್ಸ್ ಮಾಡೋದು ಸರ್, ಯಾಕಂದ್ರೆ ಜಾಸ್ತಿ ಪರ್ಚೇಸ್ ಮಾಡಿ. ಬಟ್ ಈಗ ಪಬ್ಲಿಕ್ ಕೋಟ್ ಮಾಡಿದಾರಲ್ಲ ಈ ಪ್ರೈಸ್ ಅನ್ನ, ಇವರೇನು ಕೋಟ್ ಮಾಡಿದ್ರು? ಈಗ ಕಂಪನಿಯವ್ರು ಏನಾದರೂ ಕೋಟ್ ಮಾಡೋ ಚಾನ್ಸ್ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಗೋ ಫಾರ್ ದ ಲೋಯೆಸ್ಟ್. ಯಾಕಂದ್ರೆ ಅದು ಹೊಸ ಕಂಪನಿ ಆಗಿರ್ತದೆ, ಪಬ್ಲಿಕ್ ಗೊತ್ತಿರೋದಿಲ್ಲ ಅಂತಂದ್ರೆ ಆಗ ಪರ್ಚೇಸ್ ಮಾಡೋದಿಲ್ಲ ಅಂತ. ಬಟ್ ಆಮೇಲೆ ದ ಪಬ್ಲಿಕ್ ಇಟ್ಸ್ ಅಪ್ ದೇ ಆರ್ ಟೆಕ್ನಿಕಲ್ ಪಬ್ಲಿಕ್ಕೇ ಮಾಡಿದಾರಲ್ಲ ಅದನ್ನ ಸೇಲಿಂಗ್ ಪ್ರೈಸ್ ಮಾಡೋದು ಆಯ್ತಾ. ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ ದೇ ಕ್ಯಾನ್ ಫಿಕ್ಸ್ ಎನಿ ಪ್ರೈಸ್ ಬಿಟ್ವೀನ್ ದೀಸ್ ಟು ಆಯ್ತಾ. ಸೊ ಲೋಯೆಸ್ಟ್ ಅಂತ ಅನ್ನೋ ಹಾಗಿಲ್ಲ, ಹೈಯೆಸ್ಟ್ ಅಂತ ಅನ್ನೋ ಹಾಗಿಲ್ಲ, ಬಿಟ್ವೀನ್ ದೀಸ್ ಅಂದ್ರೆ ಅದರಲ್ಲಿ ದೇ ಕ್ಯಾನ್ ಟೇಕ್ ಅನ್ ಆವರೇಜ್. ಸೇಮ್ ಮತ್ತೆ ಏನು ಮಾಡಬೇಕು, ಬಂದಿರೋದನ್ನೆಲ್ಲದನ್ನು ಕೂಡ ಒಂದು ಅದನ್ನ ಒಂದು ಕಡೆ ಸಮ್ ಅಪ್ ಮಾಡಿ ಆಯ್ತಾ, ಒಂದು ಮೀಟಿಂಗ್ ಅನ್ನು ಮಾಡಿ ಅದರಲ್ಲಿ ಬಿಟ್ವೀನ್ ದೀಸ್ ಟೂ ಪ್ರೈಸಸ್ ಯಾವ್ದಾದ್ರು ಒಂದು ಪ್ರೈಸ್ ಅನ್ನ ಅವರು ಫಿಕ್ಸ್ ಮಾಡ್ತಾರೆ. ಆ ಪ್ರೈಸ್ ಹೇಗಿರ್ಬೇಕು ಅಂದ್ರೆ ಇಟ್ ಶುಡ್ ನಾಟ್ ಅಬೌವ್ ದ 275 ಅಂಡ್ ಇಟ್ ಶುಡ್ ನಾಟ್ ಬಿಲೋ ದ 250. ಅಂದ್ರೆ ದ ಪ್ರೈಸ್ ಗೋಯಿಂಗ್ ಟು ಫಿಕ್ಸ್ ಬೈ ದ ಕಂಪನಿ, the price going to fixed by the company should not above the 275, that is ceiling price, and should not be below the floor price. The floor price is kadime irodilla, ceiling price is ಜಾಸ್ತಿ. So this is the meaning of the book building. So meaning ಅನ್ನು ಬರ್ಕೊಂಡ್ರೆ meaning of book building. So ಇಲ್ಲಿ ತನಕ ನಾವು ಡಿಸ್ಕಷನ್ ಮಾಡಿರೋದು ಬೇಸಿಸ್ ಮೇಲೆ ಒಂದು ಮೀನಿಂಗ್ ಅನ್ನು ಬಳಸ್ತೀನಿ. Book building is the process of fixing the or deciding the price of the shares by collecting opinion
in the form of bidding, in the form of bidding from the public, so this is the one meaning. So another meaning you can write down. Next paragraph, it is a process in which the price of an IPO is fixed by market forces and investors. Okay. ಅಲ್ಲಿ ಒಂದು ವರ್ಡ್ ಇದೆ IPO. IPO ಅಂದ್ರೆ ಏನು? ಕರೆಕ್ಟ್ ಜರಗಿದೆ. Offers, correct. Initial public offer. Initial public offer. So IPO ಆದ್ಮೇಲೆ ಮತ್ತೊಂದು ಬರ್ತದೆ ಆಯ್ತಾ? ಏನಂದ್ರೆ FPO ಅಂತ. ಇದು IPO ಅಂತ. IPO ಆದ್ಮೇಲೆ ಇನ್ನೊಂದು ಬರುತ್ತೆ, ಅದು FPO ಅಂತ. FPO ಅಂದ್ರೆ ಏನು ಗೊತ್ತಾ? ಸೊ ಇನಿಷಿಯಲ್ ಅಂದ್ರೇನು? ಅಲ್ಲ, ಇನಿಷಿಯಲ್ ಅಂದ್ರೆ ಏನಂದ್ರೆ ಫಸ್ಟ್, ಅದಾದ್ಮೇಲೆ ಎಫ್ ಇದೆ, ಈಗ ಇದಾಯ್ತು ಮುಗಿತೀನಿ, ಎಫ್ ಇದೆ. ಸರಿ ಇಲ್ವಾ? ಫರ್ದರ್ ಪಬ್ಲಿಕ್ ಆಫರ್, FPO ಅಂದ್ರೆ. ಸೊ IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್, FPO ಅಂದ್ರೆ ಫರ್ದರ್ ಪಬ್ಲಿಕ್ ಆಫರ್. ನೆಕ್ಸ್ಟ್ ಇಶ್ಯೂ ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು ಅಸಂಪ್ಷನ್ ಮಾಡ್ಕೊಂಡ್ರೆ, ಒಂದು ಕಂಪನಿ ದೇ ವಿಲ್ ಇಶ್ಯೂ 1 lakh shares. ಸೊ 1 lakh shares ಅನ್ನು ಅವರು ಇಶ್ಯೂ ಮಾಡಿದ್ರು. ದೇ ವೋಂಟ್ ಗೆಟ್ ಎ ಸಬ್ಸ್ಕ್ರಿಪ್ಷನ್ ಫಾರ್ 1 lakh shares. ಏನ್ ಮಾಡಬೇಕು? ಪಬ್ಲಿಕ್ ಅದನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಹೌದಲ್ವಾ? 1 lakh shares ಗೆ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ, ಒಂದು 60,000 shares ಬಂತು. ಏನ್ ಮಾಡ್ತಾರೆ ಅವರು? ಆ 60,000 shares ಅನ್ನ ಇಶ್ಯೂ ಮಾಡ್ತಾರೆ, 40,000 shares ಹಾಗೆ ಇರುತ್ತೆ. ನೆಕ್ಸ್ಟ್ ಯಾವಾಗ ರಿಕ್ವೈರ್ಮೆಂಟ್ ಇದೆ ಏನ್ ಮಾಡಬಹುದು? ಆ ರಿಮೈನಿಂಗ್ 40,000 shares ಅನ್ನ ಇಶ್ಯೂ ಮಾಡಬಹುದು. ಆ ರಿಮೈನಿಂಗ್ 40,000 shares ಅನ್ನ ಇಶ್ಯೂ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್. ಈಗ ನಿಮಗೆ IPO ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರ್. ದಟ್ ಮೀನ್ಸ್ ಫಾರ್ ದ ಫಸ್ಟ್ ಟೈಮ್ ದ ಕಂಪನಿ ಈಸ್ ಗೋಯಿಂಗ್ ಟು ಆಫರ್ ಎ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್. ಅರ್ಥ ಆಯ್ತಾ? ಸೊ ಫಾರ್ ದ ಫಸ್ಟ್ ಟೈಮ್ ದ ಕಂಪನಿ ಈಸ್ ಗೋಯಿಂಗ್ ಟು ಆಫರ್ ಎ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್. ಸೊ ಆ ಟೈಮಲ್ಲಿ ಫಿಕ್ಸ್ ಮಾಡತಕ್ಕಂಥ ಪ್ರೈಸ್ ಇಟ್ ವಿಲ್ ಬಿ ದ ಫಸ್ಟ್ ಟೈಮ್ ಪ್ರೈಸ್. ಫಸ್ಟ್ ಪ್ರೈಸ್ ಆಗಿರ್ತದೆ ಅಲ್ವಾ? ಅದನ್ನ ಕಂಪನಿಯವರೇ ಡಿಸೈಡ್ ಮಾಡಬಹುದು, ಥ್ರೂ ದ ಬುಕ್ ಬಿಲ್ಡಿಂಗ್ ಬೇಕಾದ್ರೆ ಮಾಡಬಹುದು. ಸೊ ಇನ್ನೊಂದು ಮೀನಿಂಗ್ ಬರ್ಕೊಂಡ್ರೆ ನೆಕ್ಸ್ಟ್ ಪ್ಯಾರಾದಲ್ಲಿ ಯು ಕ್ಯಾನ್ ರೈಟ್ ಇನ್ ದ ನೆಕ್ಸ್ಟ್ ಪ್ಯಾರಾ, ಇಟ್ ಈಸ್ ಪ್ರೈಸ್ ಡಿಸ್ಕವರಿ. ಇಟ್ ಈಸ್ ಅನ್ನೋದು ಬುಕ್ ಬಿಲ್ಡಿಂಗ್. ಇಟ್ ಈಸ್ ಪ್ರೈಸ್ ಡಿಸ್ಕವರಿ mechanism in which the securities are priced for the first time.
ಪ್ರೈಸ್ ಫಾರ್ ದ ಫಸ್ಟ್ ಟೈಮ್. ಅಲ್ಲೊಂದು ವರ್ಡ್ ಇದೆ ಪ್ರೈಸ್ ಡಿಸ್ಕವರಿ ಅಂತ. ಪ್ರೈಸ್ ಡಿಸ್ಕವರಿ. ಡಿಸ್ಕವರಿ ಅಂತ ಏನು ಗೊತ್ತು? ಡಿಸ್ಕವರಿ ಡಿಸ್ಕವರಿ ಅಂತ ಗೊತ್ತಿಲ್ಲ, ವರ್ಡ್ ಕೇಳಿಲ್ಲ. ಯಾವುದೋ ಒಂದು ಹಿಸ್ಟ್ರಿ ಒಳಗೆ ಬರುತ್ತೆ ನೋಡಿ, ವಾಸ್ಕೋ ಡಿ ಗಾಮಾ ಡಿಸ್ಕವರ್ಡ್ ದ ವೇ ಟು ಇಂಡಿಯಾ. ಒಂದು ದಾರಿ ಕಂಡಿದ್ದಾನಲ್ಲ. ಪ್ರೈಸ್ನ ಯಾವ ಥರ ಪಬ್ಲಿಕ್ಕಿಗೆ ಹೇಳಬೇಕು ಅನ್ನೋದನ್ನ ಒಂದು ಪ್ರೈಸ್ ಫಿಕ್ಸ್ ಮಾಡೋಕ್ಕೆ ಒಂದು ವೇ ಆಗಿದೆ ಸರ್ ಇದು. ಸೊ ಡಿಸ್ಕವರ್ ಅಂದರೆ ಕನ್ನಡದಲ್ಲಿ ಹುಡುಕಲು ಅಂತ. ಸಿಂಪಲ್ ಮೀನಿಂಗ್. ಸೊ ಇದೇನು ಮಾಡ್ತಾರೆ, ಕಂಪನಿ ಅವರು ದೇ ವಿಲ್ ಡಿಸ್ಕವರ್ ದ ಪ್ರೈಸ್ ಬೈ ದ ಆರ್ ಫ್ರಮ್ ದ ಪಬ್ಲಿಕ್. ಪಬ್ಲಿಕ್ ಇಂದ ಪ್ರೈಸ್ ಅನ್ನು ಡಿಸ್ಕವರಿ ಮಾಡೋ ಪ್ರೋಸೆಸ್ ಇದೆ ಅಲ್ವಾ. ಈಗ ನೀವು ಎಷ್ಟು ಜನ ಇದ್ದೀರಾ ಅಂದರೆ ನಿಮಗೆ ಒಂದು ಶೇರ್ಸ್ ಇದೆ, ನೀವೆಷ್ಟು ಪ್ರೈಸ್ ಅನ್ನು ಕೊಡ್ತೀರಿ, ನೀವೆಷ್ಟು ಅಂತ ಕೇಳ್ತಾರಲ್ವಾ. ಸೊ ದಟ್ ಈಸ್ ಕಾಲ್ಡ್ ದೇ ಆರ್ ಡಿಸ್ಕವರಿಂಗ್ ದ ಪ್ರೈಸ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಬುಕ್. ಸೊ ಈಗ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ ಅಲ್ಲಿ ನಮಗೆ ಅಂತ ಇಟ್ ಕನ್ಸಿಸ್ಟ್ ಆಫ್ ಸಮ್ ಸ್ಟೇಜಸ್. ಆ ಸ್ಟೇಜಸ್ ಅಂತ ಹೇಳ್ತೀನಿ ನಾನು. ಸ್ಟೇಜಸ್ ಹೇಳೋದಕ್ಕಿಂತ ಮುಂಚೆ ಕಂಪನಿ ಇದೆ ಒಂದು ಅಸಂಪ್ಷನ್ ಮಾಡಿ ದಿಸ್ ಈಸ್ ಎಕ್ಸ್ ಕಂಪನಿ ಲಿಮಿಟೆಡ್ ಅಂತ ಹೊಂದಿದೆ ಆಯ್ತಾ. ಸೊ ಇವರು ಉದಾಹರಣೆಗೆ 20,000 ಶೇರ್ಸ್ ಅಂತ ಇಶ್ಯೂ ಆಯ್ತಾ. 20,000 ಶೇರ್ಸ್ ಅನ್ನು ಪಬ್ಲಿಕ್ ಇಶ್ಯೂ ಮಾಡಿ. ಈಗ ಪ್ರೈಸ್ ಡಿಸ್ಕವರ್ ಅಂದರೆ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ಗೆ ಹೋಗ್ಬೇಕು ಅವರು ಆಯ್ತಾ. ಈಗ ಬುಕ್ ಬಿಲ್ಡಿಂಗ್ ಪ್ರೊಸೆಸ್ಗೆ ಹೋಗ್ಬೇಕು ಅಂತಂದರೆ ಕ್ಯಾನ್ ದ ಕಂಪನಿ ಏನದು ಮೇಕ್ ಎ ಆಫರ್ ಟು ದ ಪಬ್ಲಿಕ್. ಅದು ನೇರ ಕಂಪನಿಯವರೇ ಪಬ್ಲಿಕ್ಗೆ ಕೊಡಬಹುದಾ ಅಥವಾ ಮಧ್ಯದಲ್ಲಿ ಯಾರಾದ್ರೂ ಬೇಕಾ? ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಬುಕ್ ಬಿಲ್ಡಿಂಗ್ ಅನ್ನೋ ಗೊತ್ತಾಗಿದೆ ಅಲ್ವಾ, ಶೇರ್ಸ್ ಇದೆ, ಪಬ್ಲಿಕ್ಕಿಗೆ ಏನು ಮಾಡಬೇಕು, ಒಂದು ಅಪ್ಲಿಕೇಶನ್ ಮಾಡಬೇಕು, ನಿಮ್ಮ ಪ್ರೈಸನ್ನು ಕೋಟ್ ಮಾಡಿ ನನಗೆ ವಾಪಸ್ ಕೊಡ್ರಿ ಅಂತ ಹೇಳ್ಬೇಕು. ಈಗ ನನ್ನ ಪ್ರಶ್ನೆ ಅಂದರೆ ನೇರ ಕಂಪನಿಯವರೇ ಆ ಪ್ರೊಸೆಸ್ಸಿಗೆ ಹೋಗ್ಬೇಕಾ ಅಥವಾ ಮಧ್ಯದಲ್ಲಿ ಯಾರು ಒಬ್ಬರು ಅಪಾಯಿಂಟ್ ಮಾಡ್ಕೋಬೇಕಾ? ಮಧ್ಯದಲ್ಲಿ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೋಬಹುದು ಅಂತ ಅನಿಸ್ತಾ ಇದೆ. ಸೊ ನಿಮಗೇನಾರು ಅನಿಸ್ತಾ ಇದೆಯಾ? ನ್ಯೂಸ್ ಪೇಪರಲ್ಲಿ ಅಲ್ಲ, ಅದು ಅಡ್ವರ್ಟೈಸ್ಮೆಂಟ್ ಕೊಡೋದು ಫೈನ್. ನಾನು ಕೇಳ್ತಾ ಇರೋದಂದ್ರೆ ಈ ಪ್ರೊಸೆಸ್ ಅನ್ನ ಕಂಪನಿಯವರೇ ಮಾಡ್ಬೇಕು ಅಥವಾ ಬೇರೆ ಯಾರಿಗಾದ್ರೂ ವಹಿಸ್ಬೋದಾ? ಮಧ್ಯದಲ್ಲಿ ಯಾರಾದರೂ ಸೊ ಯಾರಿಗಾದ್ರೂ ಒಬ್ಬರು ವಹಿಸ್ಬೋದಲ್ವಾ, ಅವರೇ ಮಾಡೋದಕ್ಕಾಗೋದಿಲ್ಲ ಆಯ್ತಾ. ಮಧ್ಯದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅದನ್ನು ವಹಿಸ್ಕೊಡ್ಲೇಬೇಕು. ಯಾಕೆ ವಹಿಸ್ಕೊಡ್ಲೇಬೇಕು ಅಂತ ಕಾರಣ ನಾನು ಹೇಳ್ತೇನೆ ಆಯ್ತಾ. ಮಧ್ಯದಲ್ಲಿ ಒಬ್ಬ ಬ್ರೋಕರ್ ಇರ್ತಾನೆ, ಅಥವಾ ಯು ಕ್ಯಾನ್ ಕಾಲ್ ಇಟ್ ದ ಡಿಫ್ರೆಂಟ್ ನೇಮ್ಸ್ ಆಯ್ತಾ. ಯಾರು? ಅಂಡರ್ ರೈಟರ್. ಅಂಡರ್ ರೈಟರ್ಸ್ ಕೇಳಿದ್ರಲ್ಲ ಆಯ್ತಾ. ಅಂಡರ್ ರೈಟಿಂಗ್ ಕಮಿಷನ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀರಿ ಅದು ಸರಿನಾ. ಸೊ ಅಂಡರ್ ರೈಟರ್ ಇರ್ತಾರೆ, ಅಥವಾ ಏನದು ಬ್ಯಾಂಕರ್. ಬ್ಯಾಂಕರ್ ಆಗಿ ಇರಬಹುದು, ಅಥವಾ ಮರ್ಚೆಂಟ್ ಬ್ಯಾಂಕರ್. ಇಷ್ಟು ಜನರಲ್ಲಿ ದೇ ಕ್ಯಾನ್ ಆಪ್ಟ್ ಎನಿ ಒನ್ ಆಫ್ ದೆಮ್, ಯಾವ್ದಾದ್ರು ತಗೋಬಹುದು ಆಯ್ತಾ. ಸೊ ಈಗ ನಿಮಗೆ ಅಂಡರ್ ರೈಟರ್ ಅಂತ ಯಾರು ಅಂತ ಗೊತ್ತಿದೆ ಈಗ? ಅಂಡರ್ ರೈಟರ್ ಈಗ ನಮ್ಗೆ ಎಕ್ಸಾಂಪಲ್ ಹೇಳಿದ್ರೆ, ಇನ್ನೊಂದು ಎಕ್ಸಾಂಪಲ್ ತಗೊಂಡು 50,000 ಶೇರ್ಸ್ ಅನ್ನ ಒಂದು ಕಂಪನಿ ಪಬ್ಲಿಕ್ಗೆ ಇಶ್ಯೂ ಮಾಡಬೇಕು ಆಯ್ತಾ. ಅದು ಯಾವ್ದಾರ ಪ್ರೋಸೆಸ್ ಇದೆ, ಬುಕ್ ಬಿಲ್ಡಿಂಗ್ ಇದೆ ಅಥವಾ ಫಿಕ್ಸ್ಡ್ ಪ್ರೈಸ್ ಆದ್ರೆ ಇಲ್ಲ, ಅಂದ್ರೆ ಜನರಲ್ ಆಫರ್ IPO ಬುಕ್ ಬಿಲ್ಡಿಂಗ್ ಬೇಕಾದ್ರೆ ವ್ಯತ್ಯಾಸ ನೋಡೋಣ, ಏನೇನಿರುತ್ತೆ ಅಂತ ಡಿಫ್ರೆನ್ಸ್ ಅನ್ನು ನೋಡೋಣ ಅಂದ್ರೆ ಆಯ್ತಾ. ಈಗ 50,000 ಶೇರ್ಸ್ ಇಶ್ಯೂ ಮಾಡಿದ್ದಾರೆ, ಕಂಪನಿಯವರಿಗೆ ಗ್ಯಾರಂಟಿ ಇದ್ದರೆ ನೋ ಪ್ರಾಬ್ಲಮ್. ಅಂದ್ರೆ ಏನಂತ ಗ್ಯಾರಂಟಿ ಇರಬೇಕು? 50,000 ಶೇರ್ಸ್ ಅನ್ನು ಪಬ್ಲಿಕ್ ಪರ್ಚೇಸ್ ಮಾಡ್ತಾರೆ ಅಂತ. 50,000 ಶೇರ್ಸ್ ಅನ್ನು ಪಬ್ಲಿಕ್ ಪರ್ಚೇಸ್ ಮಾಡ್ತಾರೆ ಗ್ಯಾರಂಟಿ ಇದ್ರೆ ನೋ ಪ್ರಾಬ್ಲಮ್.
ಗ್ಯಾರಂಟಿ ಇರೋದಿಲ್ಲ, ಗ್ಯಾರಂಟಿ ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಈ ಎಂಟೈರ್ ಇಶ್ಯೂಯಿಂಗ್ ಪ್ರೊಸೆಸ್ ಅನ್ನ ಒಬ್ಬರಿಗೆ ಅಲಾಟ್ ಮಾಡ್ತಾರೆ. ಎಂಟೈರ್ ಇಶ್ಯೂಯಿಂಗ್ ಪ್ರೊಸೆಸ್ ಅನ್ನ ಒಬ್ಬರಿಗೆ ಅಲಾಟ್ ಮಾಡ್ತಾರೆ. ಅವರೇ ಯಾರು, ಆ ವ್ಯಕ್ತಿ ಅಂಡರ್ ರೈಟರ್. ಆ ಪ್ರೊಸೆಸ್ ಏನಂತ ಕರಿತೀವಿ ನಾವು, ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಅಂಡರ್ ರೈಟಿಂಗ್ ಅಂತ ಅಂದ್ರೆ ದ ಕಂಪನಿ ವಿಲ್ ಅಪಾಯಿಂಟ್ ಎ ಮಿಡ್ಲ್ಮನ್ ಫಾರ್ ದ ಇಶ್ಯೂ ಆಫ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್ ವೆನ್ they don't have a confidence on, they are not going to sell the shares to the public as 100%. ಅಂತಲ್ಲ 100% ಪಬ್ಲಿಕ್ ಪರ್ಚೇಸ್ ಮಾಡಲ್ಲ ಅಂತ ಗೊತ್ತಾದಾಗ ಅಂಡರ್ ರೈಟರ್ಸ್ ಮಾಡ್ತಾರೆ. ಅಂಡರ್ ರೈಟಿಂಗ್ ಅಲ್ಲೇ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಅಂಡರ್ ರೈಟಿಂಗ್. ಒಂದೇನಂದ್ರೆ ಫುಲ್ಲಿ ಅಂಡರ್ ರೈಟಿಂಗ್ ಅಂತ ಒಂದು ಬರ್ತದೆ, ಪಾರ್ಟ್ಲಿ ಅಂಡರ್ ರೈಟಿಂಗ್ ಅಂತ ಒಂದು ಬರ್ತದೆ. ಫುಲ್ಲಿ ಪಾರ್ಟ್ಲಿ, ಫುಲ್ಲಿ ಅಂಡರ್ ರೈಟಿಂಗ್, ಪಾರ್ಟ್ಲಿ ಅಂಡರ್ ರೈಟಿಂಗ್. ಸೊ ಈಗ ಫುಲ್ಲಿ ಅಂಡರ್ ರೈಟಿಂಗ್ ಅಂದ್ರೆ 50,000 ಶೇರ್ಸ್ ಅನ್ನು ಸೇಲ್ ಮಾಡತಕ್ಕಂಥ ಜವಾಬ್ದಾರಿ ಯಾರು, ಅಂಡರ್ ರೈಟರ್ ಆಯ್ತಾ. ಅವರು ಪಬ್ಲಿಕ್ ಗೆ ಏನಾದ್ರು ಸೇಲ್ ಮಾಡಬೇಕು. ಸಪೋಸ್ ಪಬ್ಲಿಕ್ ಒಂದು 30,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ವಿ, 30,000 ಶೇರ್ಸ್ ಅನ್ನ ಪಬ್ಲಿಕ್ ಪರ್ಚೇಸ್ ಮಾಡಿದ್ರು. ಇನ್ನ 20,000 ಶೇರ್ಸ್ ಅನ್ನು ಯಾರು ಪರ್ಚೇಸ್ ಮಾಡಬೇಕು, ಅಂಡರ್ ಪರ್ಚೇಸ್ ಮಾಡಬೇಕು, ಅಂಡರ್ ರೈಟರೇ ಪರ್ಚೇಸ್ ಮಾಡಬೇಕು. ಯಾಕಂದ್ರೆ ಫುಲ್ಲಿ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಆಗಿದೆ. ಫುಲ್ಲಿ ಅಂಡರ್ ರೈಟಿಂಗ್ ಅಗ್ರಿಮೆಂಟ್ ಆಗಿದೆ. ಹಾಗಾಗಿ ಇನ್ನು ಉಳಿದಿರ್ತಕ್ಕಂಥ 20,000 ಶೇರ್ಸ್ ಅನ್ನ ದೇ ಹ್ಯಾವ್ ಟು ಪರ್ಚೇಸ್, ಅವರು ಪರ್ಚೇಸ್ ಮಾಡಬೇಕು. ಪಾರ್ಟ್ಲಿ ಅಂಡರ್ ರೈಟಿಂಗ್ ಅಂತ ಒಂದಿದೆ. ಈ ಉದಾಹರಣೆಗೆ ಏನ್ ಮಾಡ್ತಾರೆ, ಕೆಲವೊಂದು ಪರ್ಸೆಂಟೇಜ್ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಉದಾಹರಣೆಗೆ 30% ಶೇರ್ಸ್ ಅನ್ನ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಯ್ತಾ. ಇದೇ ಎಕ್ಸಾಂಪಲ್ ಅನ್ನು ತಗೊಂಡ್ರೆ ಈಗ ಇಲ್ಲಿ 20,000 ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡಿದ್ದಾರೆ, 30,000 ಪಬ್ಲಿಕ್ ಪರ್ಚೇಸ್ ಮಾಡಿದ್ದಾರೆ. 50,000 30% ಅಂದ್ರೆ ಎಷ್ಟಾಗುತ್ತೆ, 50,000 ಗೆ 30% ಅಂದ್ರೆ ಎಷ್ಟಾಗುತ್ತೆ, 15,000. ನೋಡಿ ಇದೇ ಎಕ್ಸಾಂಪಲ್ ಅನ್ನು ತಗೊಂಡ 30,000 ಶೇರ್ಸ್ ಅನ್ನ ಪಬ್ಲಿಕ್ ಪರ್ಚೇಸ್ ಮಾಡಿದ್ದಾರೆ ಆಯ್ತಾ. ಇನ್ನು ಎಷ್ಟು ಶೇರ್ಸ್ ಇರ್ತವೆ, 20,000 ಶೇರ್ಸ್ ಅನ್ನ ಹೋಗ್ತಾರೆ. ಆದ್ರೆ 20,000 ಶೇರ್ಸ್ ಅನ್ನು ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡಲ್ಲ. ಎಷ್ಟು ಮಾಡ್ತಾರೆ, 30% ಅಂದ್ರೆ 15,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಪಾರ್ಟ್ಲಿ ಅಂಡರ್ ರೈಟಿಂಗ್ ಅಲ್ಲಿ ಅವ್ರು ಎಷ್ಟು ಪರ್ಸೆಂಟೇಜ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರಲ್ಲ ಅಷ್ಟಕ್ಕೆ ಮಾತ್ರ ಅವರು ಲಯಬಲ್ ಹಾಗೂ ರೆಸ್ಪಾನ್ಸಿಬಲ್ ಆಯ್ತಾ. ಇದು ಏನ್ ಮಾಡಬೇಕು, ಕಂಪನಿಯವರು ಬುಕ್ ಬಿಲ್ಡಿಂಗ್ ಪ್ರೊಸೆಸ್ ಅಲ್ಲಿ ದೇ ಹ್ಯಾವ್ ಟು ಅಪಾಯಿಂಟ್ ಒನ್ ಪರ್ಸನ್ ಅಥವಾ ಒನ್ ಇನ್ಸ್ಟಿಟ್ಯೂಷನ್. ಅದು ಪರ್ಸನಲ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಅಂತ ಆಗಿರ್ಬೋದು. ಯೂಶಲಿ ಏನ್ ಮಾಡ್ತಾರೆ, ಬ್ಯಾಂಕ್ಗಳನ್ನ ಅವರು ಫಿಕ್ಸ್ ಮಾಡ್ತಾರೆ. ಅಂಡರ್ ರೈಟರ್ ಏನಾದ್ರು ಮಿಡ್ ಮೆನ್ ಆಗಿ ಬ್ರೋಕರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಬ್ಯಾಂಕರ್ಸ್ ಆಯ್ತಾ. ಈಗ ನಾವು we can discuss about the process of book building ಅಥವಾ stages of book building. Stages of book building. ಇದನ್ನು ನಾವು ಸ್ಟೇಜಸ್ ಅಂತಾನೂ ಕರೀಬಹುದು ಅಥವಾ ಪ್ರೊಸೆಸ್ ಅಂತಾನೂ ಕರೀಬಹುದು ಸರಿನಾ. ಸೊ ಮೊದಲನೇ ಪ್ರೊಸೆಸ್ ಬರ್ಕೊಳ್ಳಿ, ಪ್ರೊಸೆಸ್ ಆಫ್ ಬುಕ್ ಬಿಲ್ಡಿಂಗ್. ಫಸ್ಟ್ ಸ್ಟೆಪ್ ಏನು, ಇಷ್ಟೊಂದು ಕೇಳಿದೆ ನಾನು. ಫಸ್ಟ್ ಸ್ಟೆಪ್ ಏನು, ದೇ ಹ್ಯಾವ್ ಟು ಅಪಾಯಿಂಟ್ ದ ಅಂಡರ್ ರೈಟರ್ಸ್ ಆಗಲ್ವಾ. ಫಸ್ಟ್ ಸ್ಟೆಪ್ ಏನಂದ್ರೆ ಅಪಾಯಿಂಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್, or merchant banker. ಇದು ಫಸ್ಟ್ ಸ್ಟೆಪ್. ಏನ್ ಮಾಡಬೇಕು, ಒಬ್ಬ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅನ್ನ ಅಥವಾ ಮರ್ಚೆಂಟ್ ಬ್ಯಾಂಕರ್ ಅನ್ನ ಅಥವಾ
ಅಂಡರ್ ರೈಟರ್ಸ್ ಅಥವಾ ಯಾವುದಾದ್ರು ಒಬ್ಬ ಬ್ರೋಕರ್ ಅಪಾಯಿಂಟ್ ಮಾಡ್ತಾರೆ. ಇಲ್ಲೇನಂತಂದ್ರೆ ದ ಮರ್ಚೆಂಟ್ ಬ್ಯಾಂಕರ್ ಮೇ ಬಿ ಎ ಇನ್ಸ್ಟಿಟ್ಯೂಷನ್ ಆರ್ ಎ ಪರ್ಸನ್. ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಪರ್ಸನ್ ಆದರೂ ಆಗಿರ್ಬೋದು. ಇದು ದೇರ್ ಇಸ್ ನೋ ರೂಲ್ ದಟ್ ದೇ ಶುಡ್ ಇಶ್ಯೂ ಓನ್ಲಿ ಟು ದ ಪರ್ಸನ್ ಆಫ್ ದ ಯಾವ ಇನ್ಸ್ಟಿಟ್ಯೂಷನ್ ಯಾವುದಾದ್ರೂ ಆಗಿರ್ಬೋದು. ಸೊ ಇದು ಫಸ್ಟ್ ಪ್ರೊಸೀಜರ್. ಅದಾದ್ಮೇಲೆ ಏನು ಮಾಡಬೇಕು, ಇವರು ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ದ ಕಲೆಕ್ಷನ್ ಆಫ್ ಬಿಟ್ಸ್ ಫ್ರಮ್ ಪಬ್ಲಿಕ್. ಒಬ್ಬ ಪರ್ಸನ್ ಆಗಿ ಬರಬೇಕು. ಕಲೆಕ್ಷನ್ ಆಫ್ ಬಿಟ್ಸ್ ಫ್ರಮ್ ಪಬ್ಲಿಕ್. ಸರಿನಾ? ಈಗ ಒಬ್ಬ ಪರ್ಸನ್ ಇದ್ರೆ ಮಿಸ್ಟರ್ ಎ ಅಂತ ಇರ್ತಾರೆ, ಈ ವಿಲ್ ಕಲೆಕ್ಟ್ ಅವೆಲ್ಲ. ಅದು ಇನ್ಸ್ಟಿಟ್ಯೂಟ್ ಇದ್ದಾಗ ಅದು ಒಬ್ಬ ಪರ್ಸನ್ ಅನ್ನು ಅಪಾಯಿಂಟ್ ಮಾಡಬೇಕು ಆಯ್ತಾ. ಸೊ ಅವ್ರು ನೇಮಕ ಅಂತ ಹೇಳಿದ್ರೆ ಲೀಡ್ ಮ್ಯಾನೇಜರ್ ಅಂತ. ಸೊ ಪಬ್ಲಿಕ್ ಇಂದ ಬಿಟ್ ಅನ್ನು ಕಲೆಕ್ಟ್ ಮಾಡ್ತಕ್ಕಂಥ ಜವಾಬ್ದಾರ ಅಥವಾ ರೆಸ್ಪಾನ್ಸಿಬಿಲಿಟಿ ಯಾರಾಗಿರುತ್ತೆ, ಬಿಟ್ ಮ್ಯಾನೇಜರ್ ಆಗುತ್ತೆ. So he will collect the lead manager. Lead manager he will collect the bids from the public. So ಅದೆಲ್ಲ ಬಿಡ್ಡಿಗೆ ಅಪ್ಲಿಕೇಶನ್ ಅನ್ನು ಕೊಡ್ತಾರೆ ಆಯ್ತಾ. ಬಿಡ್ಡಿಗೆ ಅಪ್ಲಿಕೇಶನ್ ಅನ್ನು ಕೊಟ್ಟ ಮೇಲೆ ಆಯ್ತಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಥರ್ಡ್ ಸ್ಟೆಪ್ ಫೈಂಡಿಂಗ್ ದ ಫೈಂಡಿಂಗ್ ದ price ಅಂದ್ರೆ ಅದನ್ನ ಏನ್ ಮಾಡಬೇಕು, ಬಿಡ್ ಬಂದಿರ್ತಾರೆ ಅದರಲ್ಲಿ ದೇ ಹ್ಯಾವ್ ಟು ಐಡೆಂಟಿಫೈ ದ ಆವರೇಜ್ ಪ್ರೈಸ್. ಅಥವಾ ನಾವೇನು ಕರೀತೀವಿ ವೆಯ್ಟೆಡ್ ಆವರೇಜ್ ಅಂತ ಹೇಳಿ. ಒಂದು ಕೇಳಿದರೆ ವೆಯ್ಟೆಡ್ ಆವರೇಜ್ ಕೇಳಿದರೆ ನಮಗೆ ಆವರೇಜ್ ಅಲ್ಲಿ ಎರಡು ಬರುತ್ತೆ. ಒಂದು ಸಿಂಪಲ್ ಆವರೇಜ್, ಇನ್ನೊಂದು ವೆಯ್ಟೆಡ್. ಸಿಂಪಲ್ ಆವರೇಜ್, ವೆಯ್ಟೆಡ್ ಆವರೇಜ್. ಈಗ ಒಂದು ಉದಾಹರಣೆ ಹೇಳಿದೆ, ಒಂದು ಪ್ರಾಡಕ್ಟ್ ಇದೆ, ಒಂದಿಷ್ಟು ಕ್ವಾಂಟಿಟಿ ಇದೆ ಆಯಿತಾ. ಸೊ ಕ್ವಾಂಟಿಟಿಯಲ್ಲಿ ನಾವು ಒಂದು 3 ಕ್ವಾಂಟಿಟಿ ಇದ್ದಾವೆ, 3ಕ್ಕೆ ಬೇರೆ ಬೇರೆ ಪ್ರೈಸಸ್ ಇದೆ. ಅದರಿಂದ 3 ಕ್ವಾಂಟಿಟಿ ಇದೆ, 3ಕ್ಕೆ ಬೇರೆ ಬೇರೆ ಪ್ರೈಸಸ್ ಇದೆ. ಇದನ್ನು ನಾವು ಸಿಂಪಲ್ ಆವರೇಜ್, ವೆಯ್ಟೆಡ್ ಆವರೇಜ್ ಏನು ಮಾಡ್ಬೋದು ಅಂತಂದರೆ 3 ಪ್ರೈಸನ್ನು ಟೋಟಲ್ ಮಾಡಿ ಡಿವೈಡ್ ಬೈ 3 ಮಾಡಿ. ಅದು ಏನದು ಸಿಂಪಲ್ ಆವರೇಜ್. ಅದು ಸಿಂಪಲ್ ಆವರೇಜ್ ಅಂದರೆ ಏನು, ಎಲ್ಲ ಶೇರ್ಸಿನ ಪ್ರೈಸ್ ಬಂದಿರ್ತದಲ್ಲ, ಆ ಶೇರ್ಸಿನ ಪ್ರೈಸನ್ನು ತಗೊಂಡು ಡಿವೈಡೆಡ್ ಬೈ ನಂಬರ್ಸ್, ಎಷ್ಟು ಜನ ಇರ್ತಾರೋ ಅಷ್ಟು ಜನ, ಅದನ್ನು ಡಿವೈಡೆಡ್ ಬೈ ಮಾಡಿ ನಮಗೆ ಏನು ಬರ್ತದೆ, ಸಿಂಪಲ್ ಆವರೇಜ್ ಬರ್ತದೆ. ಅದು ಅವ್ರು ಮಾಡೋದು ಯಾವುದು, ವೆಯ್ಟೆಡ್ ಆವರೇಜ್. ವೆಯ್ಟೆಡ್ ಆವರೇಜ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಆಯಿತಾ, ವೆಯ್ಟೆಡ್ ಆವರೇಜ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಟೋಟಲ್ ಕ್ವಾಂಟಿಟಿ ಡಿವೈಡೆಡ್ ಬೈ ಏನಂದ್ರೆ ಪ್ರೈಸ್. ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ಆ ಪ್ರೈಸನ್ನು 3 ಟೋಟಲ್ ಮಾಡಿ ಅಷ್ಟು, ಅಲ್ಲಿಗೆ ಏನು ಬರುತ್ತೆ ನಮಗೆ ವೆಯ್ಟೆಡ್ ಆವರೇಜ್. ಇವ್ರೇನು ಮಾಡಬೇಕು, ಈ ಫೈಂಡಿಂಗ್ ಪ್ರೈಸ್ ಐತಲ್ಲ ಅದರಲ್ಲಿ ಏನು ಮಾಡ್ತಾರೆ, ವೆಯ್ಟೆಡ್ ಆವರೇಜ್ ಪ್ರೈಸನ್ನು ಅವರು ಕ್ಯಾಲ್ಕುಲೇಟ್ ಮಾಡಬೇಕು. ಯಾರು ಮಾಡೋದನ್ನ ಲೀಡ್ ಮ್ಯಾನೇಜರ್ ಆಗುತ್ತವರು ಆಯ್ತಾ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಬರ್ತದೆ ಸೊ ಪಬ್ಲಿಕ್ ರಿಪೋರ್ಟಿಂಗ್. ಇದೇನು ಪ್ರೈಸ್ ಫೈಂಡ್ ಮಾಡಿದ್ರಲ್ಲ ಇದನ್ನ ಪಬ್ಲಿಕ್ಕಿಗೆ ಮಾಡಲಿಕ್ಕೆ ರಿಪೋರ್ಟ್, ಡೀಟೇಲ್ ರಿಪೋರ್ಟ್ ಅನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡಬೇಕು. ಆ ರಿಪೋರ್ಟ್ ಇಟ್ ಶುಡ್ ಬಿ ಎ ಟ್ರಾನ್ಸ್ಪರೆಂಟ್. ಅರ್ಥದ ಹೇಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಟ್ರಾನ್ಸ್ಪರೆಂಟ್ ಅಂದ್ರೆ ಗೊತ್ತಲ್ಲ, ಏನು ಟ್ರಾನ್ಸ್ಪರೆಂಟ್ ಅಂದ್ರೆ ಹೇಳಿ, ಏನು ಟ್ರಾನ್ಸ್ಪರೆಂಟ್ ಅಂದರೆ
ಬಟ್ಟೆ ಹಾಕಂತೀವಿ, ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಎಂಥವು ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ? ಎಂತ ಎಂದ್ರು ಬಟ್ಟೆ ಹಾಂ ಓಪನ್ ಎಕ್ಸಾಕ್ಟ್ ಆಗುತ್ತಾ? ಅದಕ್ಕೆ ಅಂದ್ರೆ ಏನು, ಅದರಲ್ಲಿ ಯಾವುದೇ ಅಂದ್ರೆ ನಮಗೆ ಇಟ್ ಶುಡ್ ಬಿ ವಿಸಿಬಲ್, ವಿಸಿಬಿಲಿಟಿ ಇರಬೇಕು ಆಯ್ತಾ, ವಿಸಿಬಿಲಿಟಿ ಅಂತ ಕರಿತೀವಿ ನಾವು. ಸೊ ವಿಸಿಬಿಲಿಟಿ ಇರಬೇಕು. ಸೊ ಆ ವಿಸಿಬಿಲಿಟಿ ನಮಗೆ ಇದರಲ್ಲೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಅನ್ನ ಹೈಡ್ ಮಾಡಿರೋದಿಲ್ಲ, ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು ಆಯ್ತಾ. ಈ ನಮಗೆ ಯಾಕಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಡಿಸ್ಕ್ಲೋಸ್ ಮಾಡ್ತೀವಲ್ಲ, ಅದರಲ್ಲಿ ಒಂದು ವರ್ಡ್ ಬಳಸ್ತೀವಿ, ವಿಂಡೋ ಡ್ರೆಸ್ಸಿಂಗ್ ಅಂತ. ವಿಂಡೋ ಡ್ರೆಸ್ಸಿಂಗ್ ಅಂತ ಅಂದರೆ ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ಏನು, ನಮಗಿರೋ ರಿಯಲ್ ಪ್ರಾಫಿಟ್ ಅನ್ನು ತೋರಿಸೋದಿಲ್ಲ, ಅದನ್ನೊಂದಿಷ್ಟು ಮ್ಯಾನಿಪುಲೇಟ್ ಮಾಡಿ ಪಬ್ಲಿಕ್ಗೆ ತೋರಿಸ್ತೀವಿ. ಅಂದರೆ ನಮ್ಗೆ ಜಾಸ್ತಿ ಪ್ರಾಫಿಟ್ ಆಗಿತ್ತಂದ್ರೆ ಕಡಿಮೆ ತೋರಿಸೋದು, ಕಡಿಮೆ ಆಗಿತ್ತಂದ್ರೆ ಜಾಸ್ತಿ ತೋರಿಸೋದು ಮಾಡ್ತೀವಿ. ಅದನ್ನು ನಾವು ಏನಾದರೂ ಅಕೌಂಟ್ಸಲ್ಲಿ ಏನಂತ ಕರಿತೀವಿ, ವಿಂಡೋ ಡ್ರೆಸ್ಸಿಂಗ್ ಅಂತ ಕರಿತೀವಿ. ಸೊ ಇಲ್ಲೇನಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಅನ್ನು ದೇ ಶುಡ್ ಡಿಸ್ಕ್ಲೋಸ್. ಲಾಸ್ಟ್ ಒನ್ settlement. So ಮೊನ್ನೆ ಈ process ಅನ್ನು they need to make a settlement. So this is for the today's class. ನಾವು meaning of book building ಮತ್ತೆ process of book building ಅನ್ನು ಡಿಸ್ಕಷನ್ ಮಾಡಿದ್ವಿ. ಏನಾದರೂ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಶನ್ಸ್ ಬೇಕಾದರೆ ಯು ಕ್ಯಾನ್ ಆಸ್ಕ್. So settlement means the process will end up ಅಂದರೆ ಎಲ್ಲ ಪಬ್ಲಿಕ್ಕಿಗೆ ಯಾರ್ಯಾರು ಆಫರ್ ಕೋಟ್ ಮಾಡಿದ್ರಲ್ವ, ಒಂದು ಪ್ರೈಸ್ ಅನ್ನು ಡಿಸೈಡ್ ಮಾಡಿ ಅಷ್ಟು ಜನ ಪಬ್ಲಿಕ್ಗೆ ನೋಟಿಫಿಕೇಶನ್ ಕೊಡ್ತಾರೆ. ಈ ಪ್ರೈಸಿಗೆ ನಾವು ಏನದು ಶೇರ್ಸ್ ಅನ್ನು ನಾವು ಡಿಸೈಡ್ ಮಾಡಿದ್ವಿ, ವಿ ಹ್ಯಾವ್ ಟು ಪೇ ಎ ಅಡಿಷನಲ್ ಅಮೌಂಟ್, ಅಥವಾ ನಮ್ಮ ಅಪ್ಲಿಕೇಶನ್ ಅಮೌಂಟ್ ಏನಿದೆ ಆ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡಿ. ದಟ್ ಇದೆ ಶೇರ್ಸ್ನ ಪರ್ಚೇಸ್ ಮಾಡೋಕ್ಕೆ ಅಂಡರ್ ರೈಟರ್ಗೆ ಅಪಾಯಿಂಟ್ ಮಾಡ್ತಾರಲ್ಲ ಸರ್, ಅವ್ರು ಶೇರ್ಸ್ನ ಅವರೇ ಪರ್ಚೇಸ್ ಮಾಡ್ತಾರೆ, ಜನರುಗಳಿಂದ ಅವರೇ ಪರ್ಚೇಸ್ ಮಾಡಿಸ್ತಾರೆ. ಸೊ ಫಸ್ಟ್ ಏನು ಮಾಡ್ತಾರೆ, ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ, ಅದು ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ, ಪಬ್ಲಿಕ್ ಪರ್ಚೇಸ್ ಮಾಡಬೇಕು. ಎಂಟೈರ್ ಇಶ್ಯೂ ಅನ್ನು ಪಬ್ಲಿಕ್ಗೆ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಂದ ಅಮೌಂಟನ್ನು ಕಲೆಕ್ಟ್ ಮಾಡಿ ಕಂಪನಿಯವರು ಕೊಡ್ತಾರೆ. ಸಪೋಸ್ ಪಾರ್ಷಿಯಲಿ ಅವ್ರು ಏನಾದರೂ ಪರ್ಚೇಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ರಿಮೈನಿಂಗ್ ಅಮೌಂಟ್ ಅಂದರೆ ರಿಮೈನಿಂಗ್ ಶೇರ್ಸ್ ಅನ್ನು ಇವರೇ ಪರ್ಚೇಸ್ ಮಾಡಿ ಟೋಟಲ್ ಅಮೌಂಟನ್ನು ಯಾರಿಗೆ ಕಂಪನಿಯವರು ಕೊಡ್ತಾರೆ. ಸೊ ಬೈ any other questions? ಅದಕ್ಕೆ ಅಂಡರ್ ರೈಟಿಂಗ್ ಕಮಿಷನ್ ಅಂತ ತಗೊಳ್ತಾರೆ. ಅದು ಎಷ್ಟು ಶೇರ್ಸ್ ಅನ್ನು ಅವ್ರು ಸೇಲ್ ಮಾಡ್ತಾರೋ ಅದಕ್ಕೆ ಸಮ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಅವ್ರಿಗೆ ಕೊಡ್ತಾರೆ. ಇಲ್ಲೇನಂತಂದ್ರೆ ಎಂಟೈರ್ ಪ್ರೊಸೆಸ್ ಅನ್ನು ಅವರೇ ಮಾಡಿರ್ತಾರೆ, ಯಾರು ಅಂಡರ್ ರೈಟರ್ಸೇ ಮಾಡಿರ್ತಾರೆ, ಕಂಪನಿಯವರು ಏನು ಮಾಡಿರಲ್ಲ. ಈ ಅಪ್ಲಿಕೇಶನ್ ಪ್ರಿಂಟ್ ಹಾಕೋದ್ರಿಂದ ಹಿಡಿದು ಅಮೌಂಟ್ ಕಲೆಕ್ಟ್ ಮಾಡ್ತಕ್ಕ ಏನೇನು ಎಕ್ಸ್ಪೆನ್ಸಿವ್ ಬರ್ತಾವಲ್ಲ ಎಲ್ಲದನ್ನು ಅಂಡರ್ ರೈಟರ್ಸೇ ಇನ್ಕಮ್ ಮಾಡಿರ್ತಾರೆ. ಅವ್ರಿಗೆ ಏನು ಮಾಡ್ತಾರೆ, ಅಂಡರ್ ರೈಟಿಂಗ್ ಕಮಿಷನ್ ಅಂತ ಅದಕ್ಕೂ ಕೊಡ್ತಾರೆ. ಅಂದರೆ ಟೋಟಲ್ ಕಮಿಷನ್ ಇರ್ತದೆ, ಅಮೌಂಟ್ ಏನು ಕಲೆಕ್ಷನ್ ಅಮೌಂಟ್ ಇರುತ್ತಲ್ವ, ನಂಬರ್ ಆಫ್ ಶೇರ್ಸ್ ಮೇಲೆ ಎಷ್ಟು ಕಲೆಕ್ಷನ್ ಅಮೌಂಟ್ ಅದಕ್ಕೆ ಪರ್ಸೆಂಟೇಜ್ ಇರ್ತದೆ. ಅದನ್ನು ಪಬ್ಲಿಕ್ ಆದರೂ ಪರ್ಚೇಸ್ ಮಾಡಿದ್ರೆ ಅವರೇ ಆದರೂ ಪರ್ಚೇಸ್ ಮಾಡ್ತಾರೆ. ಸೊ ಎಷ್ಟು ಪರ್ಸೆಂಟೇಜ್ ಆಫ್ ಕಮಿಷನ್ ಏನಿರ್ತಲ್ಲ ಅಂಡರ್ ರೈಟಿಂಗ್ ಕಮಿಷನ್ನು ಅಷ್ಟನ್ನು ಕೂಡ ಅವರಿಗೆ ಕೊಡ್ತಾರೆ. ಸೊ ಎನಿ ಅದರ್ ಕ್ವಶನ್ಸ್? No questions. So this is called the today's class.